ಬಳ್ಳಾರಿ ಕೂಲಿ ಕಾರ್ಮಿಕರನ್ನು ದರೋಡೆ ಮಾಡುತ್ತಿದ್ದ ದರೋಡೆಕೋರರನ್ನು ಬೆನ್ನತ್ತಿದ್ದ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರು ಕೊನೆಗೂ ಇಬ್ಬರು ದರೋಡೆಕೋರರ ಎಡೆಮುರಿ ಕಟ್ಟೇ ಬಿಟ್ಟರು. ಜಿಲ್ಲೆಯ ಜನರ ನಾಡಿಮಿಡಿದ ಸಂಗ್ರಾಮ ಟಿವಿಗೆ ದೊರೆತೇ ಬಿಟ್ಟು ಸಮಾಧಾನದ ಫಲಶ್ರುತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನೀಲಕಂಠನಹಳ್ಳಿ ಗೇಟ್ ಬಳಿಯಲ್ಲಿ ಹಾಗೂ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಬಳಿಯಲ್ಲಿ ಡೇರಾ ಹಾಕಿಕೊಂಡು ಕೂಲಿ ಮಾಡುತ್ತಿದ್ದ ಬಳ್ಳಾರಿ ಕೂಲಿ ಕಾರ್ಮಿಕರನ್ನು ಕೂಲಿ ನೆಪದಲ್ಲಿ ಕರೆದುಕೊಂಡು ಹೋಗಿ ದರೋಡೆ ನಡೆಸುತ್ತಿದ್ದರು. ದರೋಡೆ ಪ್ರಕರಣದ ಬಗ್ಗೆ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಗೆ ದರೋಡೆಗಾರರಾದವರೇ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದನ್ನು ನೀವು ವೀಕ್ಷಿಸಬಹುದು. ಸಂಗ್ರಾಮ ಟಿವಿಯಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ ಗೌಡ, ಸಹಾಯಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮಚಂದ್ರಯ್ಯ, ರಾಜೇಂದ್ರ, ಡಿವೈಎಸ್ಪಿ ಗಿರಿ ಮಾರ್ಗದರ್ಶನದಲ್ಲಿ, ರೂರಲ್ ಸಿಪಿಐ ಪ್ರಕಾಶ್ ನೇತೃತ್ವದಲ್ಲಿ ರೂರಲ್ ಪಿಎಸ್ಐ ಮನೋಹರ್ ಹಾಗೂ ಸಿಬ್ಬಂದಿಗಳಾದ ರವಿಕುಮಾರ್, ಪವನ್ ಕುಮಾರ್, ಹನುಮಂತ ಸತೀಶ್, ದಿಗಂಗಪ್ಪ, ಶಿವು, ಮಹಾದೇವ ಕೂಲಿಗಳ ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದರು. ಬಳ್ಳಾರಿ ಕೂಲಿಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಟೀ ಸ್ಟಾಲ್, ನೀಲಕಂಠನಹಳ್ಳಿ ರಸ್ತೆ, ಅಲ್ಗೂರು ರಸ್ತೆ, ಸಾಧು ರಸ್ತೆಯಲ್ಲಿ ದರೋಡೆಕೋರರ ಹೆಜ್ಜೆಯನ್ನು ಪತ್ತೆ ಮಾಡಿ ಆರೋಪಿಗಳ ಎಡೆಮುರಿ ಕಟ್ಟೇ ಬಿಟ್ಟರು. ಪ್ರಳಯಾಂತಕ ಐನಾತಿ ಫೋನ್ಪೇ ದರೋಡೆಕೋರರು ಚನ್ನಪಟ್ಟಣ ತಾಲೂಕಿನ ಬಸಿಗೊಂಡದೊಡ್ಡಿ ಗ್ರಾಮದ ರಕ್ಷಿತ್ ಆಲಿಯಾ ಚಿನ್ನು, ಜನಕೆಗೊಂಡದೊಡ್ಡಿ ಗ್ರಾಮದ ಸುನಿಲ್ ರಾಜೆ ಅರಸ್ ಎಂದು ಗುರುತಿಸಲಾಗಿದೆ. ದರೋಡೆಕೋರರಿಂದ 11,000 ನಗದು, 3 ಮೊಬೈಲ್ಗಳು, 1 ದ್ವಿಚಕ್ರ ವಾಹನ ವಶಪಡಿಸಿಕೊಂಡಿದ್ದಾರೆ. ಬಳ್ಳಾರಿ ಕೂಲಿ ಕಾರ್ಮಿಕರನ್ನು ದೋಚುತ್ತಿದ್ದ ದರೋಡೆಕೋರರನ್ನು ಬಂಧಿಸಿರುವ ಗ್ರಾಮಾಂತರ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಅದರಲ್ಲೂ ಬಳ್ಳಾರಿ ಕೂಲಿ ಕಾರ್ಮಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ.